ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ಹಾಲಿವುಡ್ ಮೂವಿ ಹೆಲ್ ಮೇರಿ ಸ್ಟೋರಿನ ನೋಡೋಣ. ಇದೊಂದು ಸೈನ್ಸ್ ಫಿಕ್ಷನ್ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ಹೆಲ್ ಮೇರಿ ಅನ್ನೋ ಒಂದು ಸ್ಪೇಸ್ ಶಿಪ್ ನ ತೋರಿಸ್ತಾರೆ. ಇದು ಸ್ಪೇಸ್ ಅಲ್ಲಿ ಎಲ್ಲಿಗೋ ಹೋಗ್ತಿರುತ್ತೆ. ಇನ್ನು ಈಗ ಸ್ಪೇಸ್ ಶಿಪ್ ಒಳಗೆ ತೋರಿಸ್ತಾರೆ. ಇಲ್ಲಿ ಗ್ರೇಸ್ ಅನ್ನೋ ವ್ಯಕ್ತಿ ಇರ್ತಾನೆ. ಈತನಿಗೆ 2 ವರ್ಷ ಆದ್ಮೇಲೆ ಅಚಾನಕ್ ಆಗಿ ಎಚ್ಚರಿಕೆ ಆಗಿರುತ್ತೆ. ಇನ್ನು ಗ್ರೇಸ್ಗೆ ಎಚ್ಚರಿಕೆ ಆದಾಗ ಆತ ಅಲ್ಲಿಗೆ ಹೇಗೆ ಬಂದ ಅಂತ ಅವನಿಗೆ ನೆನಪಿರಲ್ಲ. ಗ್ರೇಸ್ ತುಂಬಾ ಕನ್ಫ್ಯೂಸ್ ಆಗ್ತಿರ್ತಾನೆ. ಅವನು ಇಲ್ಲಿಗೆ ನಾನು ಹೇಗೆ ಬಂದೆ ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ಸ್ಪೇಸ್ಶಿಪ್ ನ ಎಐ ಸಿಸ್ಟಮ್ ಮೇರಿ ಅವನ ಜೊತೆ ಮಾತಾಡುತ್ತೆ. ಆಗ ಅವನು ತನ್ನ ಬಗ್ಗೆ ತಿಳ್ಕೊಳ್ಳೋಕೆ ಅಲ್ಲೆಲ್ಲ ಸರ್ಚ್ ಮಾಡ್ತಾನೆ. ಆಗ ಅವನಿಗೆ ತನ್ನಂತೆ ಕೆಲವು ಜನ ಸಿಗ್ತಾರೆ, ಆದ್ರೆ ಅವರೆಲ್ಲ ಸತ್ತೋಗಿರ್ತಾರೆ. ಇದನ್ನ ನೋಡಿ ಗ್ರೇಸ್ ಜರ್ನಿಯಲ್ಲಿ ತಮ್ಮವರು ಸತ್ತೋಗಿದ್ದಾರೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಅವನು ಸ್ಪೇಸ್ಶಿಪ್ ನ ಎಕ್ಸ್ಪ್ಲೋರ್ ಮಾಡ್ತಾನೆ. 2 ವರ್ಷದಿಂದ ಕೋಮದಲ್ಲಿದ್ದರಿಂದ ಗ್ರೇಸ್ಗೆ ತನ್ನ ಮೆಮೊರಿ ಲಾಸ್ ಆಗಿರುತ್ತೆ. ಅಂದ್ರೆ ಅವನಿಗೆ ಸರಿಯಾಗಿ ಏನು ನೆನಪಿರಲ್ಲ. ಈಗ ಅವನು ಕಂಟ್ರೋಲ್ ರೂಮ್ ಒಳಗೆ ಬರ್ತಾನೆ. ಇಲ್ಲಿ ಮೇರಿಗೆ ನಾವು ಭೂಮಿಯಿಂದ ಎಷ್ಟು ದೂರ ಇದ್ದೀವಿ ಅಂತ ಕೇಳ್ತಾನೆ. ಆಗ ಮೇರಿ ನಾವು ಭೂಮಿನ ಬಿಟ್ಟು 2 ವರ್ಷ ಆಯ್ತು ಅಂತ ಹೇಳ್ತಾಳೆ. ಆಗ ಗ್ರೇಸ್ ಆಕೆಗೆ ನಾವು ವಾಪಸ್ ಭೂಮಿಗೆ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಮೇರಿ ಅವನ ಮಾತನ್ನ ಕೇಳಲ್ಲ. ಮೊದಲು ನಾವು ಮಿಷನ್ ನ ಕಂಪ್ಲೀಟ್ ಮಾಡ್ಬೇಕು, ಆಮೇಲೆ ನಾವು ಭೂಮಿಗೆ ಹೋಗ್ಬೋದು ಅಂತ ಹೇಳ್ತಾಳೆ. ಇಲ್ಲಿ ಗ್ರೇಸ್ಗೆ ತಾವು ಭೂಮಿಯಿಂದ ತುಂಬಾ ದೂರ ಇದ್ದೀವಿ ಅಂತ ಅರ್ಥವಾಗುತ್ತೆ. ಈಗ ಗ್ರೇಸ್ ತನ್ನ ಬ್ರೈನ್ ಮೇಲೆ ಒತ್ತಡ ಹಾಕಿದಾಗ ಮೆಲ್ಲಗೆ ಅವನಿಗೆ ತನ್ನ ಪಾಸ್ಟ್ ನೆನಪಾಗುತ್ತೆ. ಆಕ್ಚುಲಿ ಗ್ರೇಸ್ ಭೂಮಿಯಲ್ಲಿದ್ದಾಗ ಅವನೊಬ್ಬ ಸೈನ್ಸ್ ಟೀಚರ್ ಆಗಿರ್ತಾನೆ. ಅವನು ಮಾಲಿಕ್ಯೂಲ್ಸ್ ಬಗ್ಗೆ ಸ್ಟೂಡೆಂಟ್ಸ್ ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಆಗ ಒಬ್ಬ ಸ್ಟೂಡೆಂಟ್ ಗ್ರೇಸ್ಗೆ ಸೂರ್ಯನ ಶಕ್ತಿ ಕಡಿಮೆ ಆಗ್ತಿದನ ಅಂತ ಕೇಳ್ತಾಳೆ. ಆಗ ಗ್ರೇಸ್ ಅವರಿಗೆ ಸೂರ್ಯನಿಂದ ಎಲ್ಲ ಗ್ರಹಗಳಿಗೆ ಎನರ್ಜಿ ಸಿಗುತ್ತೆ, ಆದ್ರೆ ವೀನಸ್ ನಿಂದ ಒಂದು ವಿಚಿತ್ರವಾದ ರೇಸ್ ಡಿಟೆಕ್ಟ್ ಆಗಿದೆ. ಅದನ್ನ ಪೆಟ್ರೋವಲ್ ಲೈನ್ಸ್ ಅಂತ ಕರಿತೀವಿ. ಆ ಲೈನ್ಸ್ ಇಂದ ಸೂರ್ಯನವರೆಗೆ ಮೈಕ್ರೋ ಆರ್ಗನಿಸಮ್ ಹೋಗ್ತಾ ಇದೆ. ಇದರಿಂದ ಸೂರ್ಯನ ತಾಪಮಾನ ಮೆಲ್ಲಗೆ ಕಡಿಮೆ ಆಗ್ತಾ ಇದೆ. ಇದರಿಂದ ಎಲ್ಲಾ ಗ್ರಹಗಳಿಗೆ ಎಫೆಕ್ಟ್ ಆಗುತ್ತೆ. ಸೈಂಟಿಸ್ಟ್ ಪ್ರಕಾರ ಇನ್ನೊಂದು 30 ವರ್ಷದಲ್ಲಿ ಸೂರ್ಯನ ಶಕ್ತಿ ಕಡಿಮೆ ಆಗುತ್ತೆ. ಆಗ ಭೂಮಿ ಮೇಲೆ ಶಾಖ ಕಡಿಮೆ ಆಗಿ ಐಸ್ ಏಜ್ ವಾಪಸ್ ಬರಬಹುದು ಅಂತ ಹೇಳ್ತಾನೆ. ಮತ್ತು ಇದರಿಂದ ತುಂಬಾ ಜನ ಸತ್ತೋಗ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲ್ಲಾ ಸ್ಟೂಡೆಂಟ್ಸ್ ಭಯ ಪಡ್ತಾರೆ. ಆಗ ಗ್ರೇಸ್ ಅವರಿಗೆ ಭಯಪಡುವಂತದ್ದು ಏನೂ ಇಲ್ಲ. ಭೂಮಿಯ ಬೆಸ್ಟ್ ಸೈಂಟಿಸ್ಟ್ ಎಲ್ಲ ಭೂಮಿನ ಕಾಪಾಡೋಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ. ಅವರು ಹೇಗಾದ್ರೂ ಮಾಡಿ ಭೂಮಿನ ಕಾಪಾಡ್ತಾರೆ ಅಂತ ಹೇಳ್ತಾನೆ. ಇನ್ನು ಕ್ಲಾಸ್ ಮುಗಿದ ಮೇಲೆ ಗ್ರೇಸ್ ಒಂದು ರೆಸ್ಟೋರೆಂಟ್ ನಲ್ಲಿ ಇರ್ತಾನೆ. ಆಗ ಅಲ್ಲಿ ಅನ್ನೋ ಒಬ್ಬ ಸೈಂಟಿಸ್ಟ್ ಬರ್ತಾಳೆ. ಈಕೆಗೆ ಗ್ರೇಸ್ ಬಗ್ಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಆಕ್ಚುಲಿ ಗ್ರೇಸ್ ಕೆಲವು ವರ್ಷಗಳ ಹಿಂದೆ ಒಂದು ಥೀಸಸ್ ನ ಬರೆದಿರ್ತಾನೆ. ಅದರಲ್ಲಿ ಅವನು ನೀರಿಲ್ಲದೆ ಬೇರೆ ಗ್ರಹದಲ್ಲಿ ಹೇಗೆ ಜೀವಂತವಾಗಿರಬಹುದು ಅಂತ ಬರೆದಿರ್ತಾನೆ. ಆದ್ರೆ ಬೇರೆ ಸೈಂಟಿಸ್ಟ್ ಗಳು ಅದನ್ನ ಕಾಮಿಡಿಯಾಗಿ ತಗೋತಾರೆ ಮತ್ತು ಇದೇ ಥೀಸಿಸ್ ನಿಂದಾಗಿ ಗ್ರೇಸ್ ನ ಸೈಂಟಿಸ್ಟ್ ಗ್ರೂಪ್ ಇಂದ ತೆಗೆದಿರ್ತಾರೆ. ಅಂದ್ರೆ ಗ್ರೇಸ್ ಮೊದಲು ಸೈಂಟಿಸ್ಟ್ ಆಗಿರ್ತಾನೆ, ಆದ್ರೆ ಅವನು ಸೈಂಟಿಸ್ಟ್ ಗ್ರೂಪ್ ಇಂದ ಹೊರಗೆ ಬಂದ ಮೇಲೆ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಗ್ರೇಸ್ಗೆ ಒಂದು ಅವಕಾಶ ಕೊಡೋಕೆ ಬಂದಿರ್ತಾಳೆ. ನಿನಗೆ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ ಅವಕಾಶ ಕೊಡ್ತೀನಿ, ನೀನು ನಿನ್ನ ಥಿಯರಿನ ಸಾಬೀತ್ ಮಾಡಬಹುದು ಅಂತ ಹೇಳ್ತಾಳೆ. ಈಗ ಗ್ರೇಸ್ ಈ ಮಾತನ್ನ ಕೇಳಿ ಲ್ಯಾಬ್ಗೆ ಹೋಗ್ತಾನೆ. ಇಲ್ಲಿ ಅವನಿಗೆ ಒಂದು ಪಾರ್ಟಿಕಲ್ ನ ಕೊಡಲಾಗುತ್ತೆ. ಅವನು ಅದನ್ನ ನೋಡಿ ಇದು ಏನು ಅಂತ ಕನ್ಫರ್ಮ್ ಮಾಡೋಕೆ ನಾನು ಕೆಲವೊಂದು ಟೆಸ್ಟ್ ನ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಗ್ರೇಸ್ ಆ ಎಲಿಮೆಂಟ್ ನ ಟೆಸ್ಟ್ ಮಾಡಿ ಅದು ಭೂಮಿದಲ್ಲ ಅಂತ ಕನ್ಫರ್ಮ್ ಮಾಡ್ತಾನೆ. ಇಲ್ಲಿ ಗ್ರೇಸ್ಗೆ ಇದು ಸೂರ್ಯನ ತಾಪಮಾನವನ್ನ ಕಡಿಮೆ ಮಾಡ್ತಿರೋ ಅದೇ ಎಲಿಮೆಂಟ್ ಅಂತ ಗೊತ್ತಾಗುತ್ತೆ. ಈಗ ಗ್ರೇಸ್ ಹತ್ರ ಬಂದು ನೀನು ಬರೆದ ಥೀಸಸ್ ಸಾಬೀತಾಗಿದೆ, ನಮಗೆ ವೀನಸ್ ನಲ್ಲಿ ನೀರಿಲ್ಲದೆ ಬದುಕ್ತಿರೋ ಜೀವಿ ಸಿಕ್ಕಿದೆ ಅಂತ ಹೇಳ್ತಾಳೆ. ಮತ್ತು ಅದೇ ಜೀವಿಯಿಂದ ಸೂರ್ಯನ ತಾಪಮಾನ ಕಡಿಮೆ ಆಗ್ತಿದೆ ಅಂತ ಹೇಳ್ತಾಳೆ. ಇನ್ನು ಈ ಆರ್ಗನಿಸಮ್ಗೆ ಅವರು ಆಸ್ಟ್ರೋಫೇಸ್ ಅಂತ ಹೆಸರಿಟ್ಟಿರ್ತಾರೆ ಮತ್ತು ಇದರ ಮೇಲೆ 30 ಸೈಂಟಿಸ್ಟ್ ಗಳ ಒಂದು ಟೀಮ್ ಕೆಲಸ ಮಾಡ್ತಿರುತ್ತೆ. ಆದ್ರೆ ಇದನ್ನ ಮೊದಲು ಕಂಡುಹಿಡಿದಿದ್ದು ಗ್ರೇಸ್ ಆಗಿರ್ತಾನೆ. ಅದಕ್ಕೆ ಅವನಿಗೆ ನೀನು ಈಗಲೂ ನಮಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಗ್ರೇಸ್ ಆಯ್ತು ಅಂತ ಅವರ ಜೊತೆ ಕೆಲಸ ಮಾಡೋಕೆ ಒಪ್ಕೋತಾನೆ. ಈಗ ಗ್ರೇಸ್ ನ ಆ ಸೈಂಟಿಸ್ಟ್ ಗಳು ಕೆಲಸ ಮಾಡ್ತಿದ್ದ ಬೇಸ್ಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಆ ಸೈಂಟಿಸ್ಟ್ ಗಳು ಗ್ರೇಸ್ಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಆಸ್ಟ್ರೋಫೇಸ್ ನ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಗ್ರೇಸ್ ಅದು ಯಾಕೆ ಅಂತ ಕೇಳ್ತಾನೆ. ಆಗ ಅವರು ನಾವು ಒಂದು ಮಿಷನ್ ಗೆ ಹೋಗ್ತಾ ಇದೀವಿ, ಭೂಮಿನ ಕಾಪಾಡೋ ಮಿಷನ್. ಅದಕ್ಕೆ ನಮಗೆ ಫ್ಯೂಲ್ ಆಗಿ ಆಸ್ಟ್ರೋಫೇಸ್ ಬೇಕು, ಏಕೆಂದ್ರೆ ಅದರಿಂದ ನಾವು ತುಂಬಾ ಸ್ಪೀಡ್ ಆಗಿ ಟ್ರಾವೆಲ್ ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ಈ ಮಿಷನ್ ಹೆಸರು ಹೆಲ್ ಮೇರಿ ಆಗಿರುತ್ತೆ. ಇಲ್ಲಿ ಗ್ರೇಸ್ಗೆ ನಿನ್ನ ಜೊತೆ ಕೆಲವು ಸೈಂಟಿಸ್ಟ್ ಗಳು ಕೆಲಸ ಮಾಡ್ತಾರೆ ಅಂತ ಹೇಳ್ತಾಳೆ. ಆಗ ಗ್ರೇಸ್ ಆಯ್ತು ಅಂತ ಅವರ ಜೊತೆ ಕೆಲಸ ಮಾಡೋಕೆ ಒಪ್ಕೋತಾನೆ. ಈಗ ಎಲ್ಲರಿಗೆ ಮಿಷನ್ ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆಸ್ಟ್ರೋಫೇಸ್ ನಿಂದಾಗಿ ಎಲ್ಲಾ ಗ್ರಹಗಳು ಡೇಂಜರ್ ನಲ್ಲಿವೆ, ಆದ್ರೆ ದೂರದಲ್ಲಿರೋ ಒಂದು ಸ್ಟಾರ್ ಸಿಸ್ಟಮ್ ತಾವು ಸಿಟಿ ಇನ್ನೂ ಸೇಫ್ ಆಗಿದೆ. ನಾವು ಅಲ್ಲಿ ಹೋಗಿ ಅಲ್ಲಿ ಏನು ಡಿಫ್ರೆಂಟ್ ಇದೆ ಅಂತ ನೋಡ್ಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಗ್ರೇಸ್ಗೆ ಐಡಿಯಾ ಚೆನ್ನಾಗಿ ಅನಿಸುತ್ತೆ. ಆದ್ರೆ ಇಲ್ಲಿ ಒಂದು ಕನ್ಸನ್ನ ತೋರಿಸ್ತಾಳೆ. ನಾವು 2 ವರ್ಷದಲ್ಲಿ ರೆಡಿ ಮಾಡೋ ಆಸ್ಟ್ರೋಫೇಸ್ ಕೇವಲ ತಾವು ಸಿಟಿ ವರೆಗೆ ಮಾತ್ರ ಹೋಗುತ್ತೆ, ನಮಗೆ ವಾಪಸ್ ಬರೋಕೆ ಫ್ಯೂಲ್ ಇರಲ್ಲ. ಅಂದ್ರೆ ಆ ಸ್ಪೇಸ್ಶಿಪ್ ನಲ್ಲಿ ಹೋಗೋ ಸೈಂಟಿಸ್ಟ್ ಗಳಿಗೆ ಇದು 1 ವೇ ಆಗಿರುತ್ತೆ, ಅವರು ತಿರುಗಿ ಹಿಂದಕ್ಕೆ ಬರಲ್ಲ. ಇವರ ಪ್ಲಾನ್ ಪ್ರಕಾರ ಇವರು ಒಂದು ಸಣ್ಣ ಸ್ಪೇಸ್ಶಿಪ್ ನ ಅದರಲ್ಲಿ ತಗೊಂಡು ಹೋಗ್ತಾರೆ ಮತ್ತು ಅಲ್ಲಿ ಸಿಗೋ ಎಲಿಮೆಂಟ್ ನ ಅದರಲ್ಲಿ ಹಾಕಿ ಭೂಮಿಗೆ ಕಳಿಸ್ತಾರೆ. ಆದ್ರೆ ಅದರ ಮೂಲಕ ಮನುಷ್ಯರು ವಾಪಸ್ ಬರೋ ಹಾಗಿರಲ್ಲ. ಅಂದ್ರೆ ಆ ಸ್ಪೇಸ್ಶಿಪ್ ನಲ್ಲಿ ಹೋಗೋ ಸೈಂಟಿಸ್ಟ್ ಗಳು ತಮ್ಮನ್ನೇ ತಾವು ಬಲಿ ಕೊಟ್ಟು ಭೂಮಿನ ಕಾಪಾಡೋ ಹಾಗಿರುತ್ತೆ. ಏಕೆಂದ್ರೆ ತಾವು ಸಿಟಿಗೆ ಹೋಗುವವರೆಗೂ 3.5 ವರ್ಷ ಟೈಮ್ ಹಿಡಿತಿರುತ್ತೆ. ಇನ್ನು ಅಲ್ಲಿಂದ ಮೆಸೇಜ್ ಕಳಿಸುವಾಗ ಭೂಮಿಯಲ್ಲಿ 26 ವರ್ಷ ಕಳಿತಿರುತ್ತೆ. ಹಾಗಾಗಿ ಇದು ತುಂಬಾ ಲಾಂಗ್ ಜರ್ನಿ ಆಗಿರುತ್ತೆ. ಈಗ ಅವರು ಸ್ಪೇಸ್ಶಿಪ್ ನಲ್ಲಿ ಕಳಿಸೋಕೆ 3 ಸೈಂಟಿಸ್ಟ್ ನ ಸೆಲೆಕ್ಟ್ ಮಾಡ್ತಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಗ್ರೇಸ್ಗೆ ಮೆಲ್ಲಗೆ ಎಲ್ಲ ನೆನಪಾಗ್ತಿರುತ್ತೆ. ಈಗ ಗ್ರೇಸ್ ಸ್ಪೇಸ್ಶಿಪ್ ನಲ್ಲಿದ್ದ ಸಾಮಾನನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ತನ್ನ ಜೊತೆ ಬಂದ ಸೈಂಟಿಸ್ಟ್ ಗಳು ಸತ್ತೋಗಿರೋದನ್ನ ನೋಡಿ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಮತ್ತು ಒಂದು ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಿ ಅವರನ್ನ ಸ್ಪೇಸ್ ಅಲ್ಲಿ ಬಿಡ್ತಾನೆ. ಅದರಲ್ಲಿ ಒಬ್ಬ ಸೈಂಟಿಸ್ಟ್ ಲೀವ್ ಗ್ರೇಸ್ಗೆ ಪರ್ಸನಲಿ ಗೊತ್ತಿರುತ್ತೆ.
ಈಗ ಗ್ರೇಸ್ ಸ್ಪೇಸ್ಶಿಪ್ ನ ಹೇಗೆ ಕಂಟ್ರೋಲ್ ಮಾಡೋದಂತ ಮೆಲ್ಲಗೆ ಕಲಿತಾನೆ. ಇದು ತುಂಬಾ ತಿಂಗಳ ಜರ್ನಿ ಆಗಿರುತ್ತೆ. ಆದ್ರೂ ಗ್ರೇಸ್ಗೆ ಈಗ ತನ್ನ ಮೆಮೊರಿ ಪೂರ್ತಿಯಾಗಿ ಇನ್ನೂ ಬಂದಿರಲ್ಲ. ಹೀಗಿದ್ದಾಗ ಒಂದು ದಿನ ಒಂದು ಸ್ಪೇಸ್ಶಿಪ್ ಇವರ ಸ್ಪೇಸ್ಶಿಪ್ ಹತ್ರ ಬಂದಿರುತ್ತೆ. ಮೇರಿ ಇದನ್ನ ಗ್ರೇಸ್ಗೆ ಹೇಳ್ತಾಳೆ. ಆಗ ಗ್ರೇಸ್ ಅಲ್ಲಿ ಹೋಗಿ ನೋಡ್ತಾನೆ. ಈ ಸ್ಪೇಸ್ಶಿಪ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಕ್ರಿಸ್ಟಲ್ ಇಂದ ಆಗಿರೋ ತರ ಕಾಣುತ್ತೆ. ಆಗ ಆ ಸ್ಪೇಸ್ಶಿಪ್ ಒಂದು ಬಾಂಬ್ ರೀತಿಯ ವಸ್ತುವನ್ನ ಹೆಲ್ಮೇರಿ ಕಡೆ ಒಗೆಯುತ್ತೆ. ಇದನ್ನ ನೋಡಿ ಗ್ರೇಸ್ ಭಯ ಪಡ್ತಾನೆ. ಅದು ಬಾಂಬ್ ಅಂತ ಅನ್ಕೋತಾನೆ. ಆದ್ರೆ ಅದು ಎಕ್ಸ್ಪ್ಲೋಡ್ ಆಗಲ್ಲ. ಅದರಲ್ಲಿ ಒಂದು ಮೆಸೇಜ್ ಇರುತ್ತೆ. ಆಗ ಗ್ರೇಸ್ ತನ್ನ ಸ್ಪೇಸ್ ಸೂಟ್ ಹಾಕೊಂಡು ಹೊರಗೆ ಹೋಗಿ ಆ ಮೆಸೇಜ್ ನ ತಗೋತಾನೆ. ಅವನು ಒಳಗೆ ಬಂದು ಅದನ್ನ ಓಪನ್ ಮಾಡಿದಾಗ ಅದರಲ್ಲಿ ಒಂದು ಮ್ಯಾಪ್ ರೀತಿಯ ವಸ್ತು ಇರುತ್ತೆ. ಅದರಲ್ಲಿ ಗ್ರೇಸ್ ಮುಂದೆ ಇದ್ದ ಏಲಿಯನ್ ಶಿಪ್ ನ ಲೊಕೇಶನ್ ಇರುತ್ತೆ. ಆ ಸ್ಪೇಸ್ ಶಿಪ್ ಏಲಿಯನ್ ಪ್ಲಾನೆಟ್ ಇಂದ ಬಂದಿರುತ್ತೆ. ಈಗ ಗ್ರೇಸ್ ಭೂಮಿಯ ಲೊಕೇಶನ್ ನ ಆ ಮ್ಯಾಪ್ ಒಳಗೆ ಹಾಕಿ ಅದನ್ನ ಏಲಿಯನ್ ಶಿಪ್ ಕಡೆ ಹೋಗಿತಾನೆ. ಇನ್ನು ಮಾರನೇ ದಿನ ಒಂದು ವೈರ್ ಬಂದು ಗ್ರೇಸ್ ಶಿಪ್ ಗೆ ಸುತ್ತಕೊಳ್ಳುತ್ತೆ. ಇದನ್ನ ನೋಡಿ ಗ್ರೇಸ್ ಮೊದಲು ಭಯಪಡ್ತಾನೆ. ಆದ್ರೆ ಆಮೇಲೆ ಅವನು ಧೈರ್ಯ ತಗೊಂಡು ಒಳಗೆ ಹೋಗ್ತಾನೆ. ಅವನು ಟನಲ್ ಒಳಗೆ ಹೋದಾಗ ಅಲ್ಲಿ ಒಂದು ವಿಚಿತ್ರವಾದ ಪ್ರಾಣಿ ಇರುತ್ತೆ. ಇದು ನೋಡಕ್ಕೆ ಕಲ್ಲಿನ ತರ ಇರುತ್ತೆ ಮತ್ತು ಇದರ ಆಕಾರ ಒಂದು ನಾಯಿ ತರ ಇರುತ್ತೆ. ಆ ಜೀವಿ ಗ್ರೇಸ್ಗೆ ತುಂಬಾ ಇಷ್ಟ ಆಗುತ್ತೆ. ಅವನು ಅದರ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಇವರಿಗೆ ಒಬ್ಬರ ಮಾತು ಒಬ್ಬರಿಗೆ ಅರ್ಥವಾಗ್ತಿರಲ್ಲ. ಈಗ ಗ್ರೇಸ್ ಮತ್ತು ಹೆಲ್ಮೇರಿ ಇಬ್ಬರು ಸೇರಿ ಒಂದು ಡಿವೈಸ್ ನ ರೆಡಿ ಮಾಡ್ತಾರೆ. ಈಗ ಅವರಿಗೆ ಆ ಏಲಿಯನ್ ನ ಮಾತು ಅರ್ಥವಾಗ್ತಿರುತ್ತೆ. ಈಗ ಗ್ರೇಸ್ ಆ ಏಲಿಯನ್ ಜೊತೆ ಮಾತಾಡ್ತಾನೆ ಮತ್ತು ಅದಕ್ಕೆ ರಾಕಿ ಅಂತ ಹೆಸರಿಡ್ತಾನೆ. ಏಕೆಂದ್ರೆ ಅದು ನೋಡೋಕೆ ಕಲ್ಲಿನ ತರ ಇರುತ್ತೆ. ಇಲ್ಲಿ ಇವರು ಮಾತಾಡಿದಾಗ ಇವರ ಮಿಷನ್ ಸೇಮ್ ಅಂತ ಗೊತ್ತಾಗುತ್ತೆ. ಅಂದ್ರೆ ಇವರು ಆಸ್ಟ್ರೋಫೇಸ್ ನಿಂದ ತಮ್ಮ ಗ್ರಹನ ಕಾಪಾಡೋಕೆ ಈ ಮಿಷನ್ ನ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ರಾಕಿ ಗ್ರೇಸ್ಗೆ ನನ್ನ ಜೊತೆ 23 ಜನ ಬಂದಿದ್ರು, ಆದ್ರೆ ಎಲ್ಲರೂ ಸತ್ತೋದ್ರು ಅಂತ ಹೇಳ್ತಾನೆ. ಆಗ ಗ್ರೇಸ್ ಕೂಡ ರಾಕಿಗೆ ನನ್ನ ಜೊತೆ ಕೂಡ 3 ಜನ ಇದ್ರು, ಆದ್ರೆ ಇಬ್ಬರು ಸತ್ತೋದ್ರು, ನಾನೊಬ್ಬನೇ ಉಳಿದಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಇವರ ಮಿಷನ್ ಸೇಮ್ ಅಂತ ಗೊತ್ತಾದಾಗ ಇವರು ತಮ್ಮ ಮಿಷನ್ ನ ಹೇಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ. ಏಕೆಂದ್ರೆ ಇವರು ಸ್ಪೇಸ್ಶಿಪ್ ನಲ್ಲಿ ಒಬ್ಬಂಡಿಗರಾಗಿರ್ತಾರೆ. ಇವರಿಗೆ ವಾಪಸ್ ಹೋಗೋಕ್ಕೂ ಫ್ಯೂಲ್ ಇರಲ್ಲ. ಅದಕ್ಕೆ ಈ ಮಿಷನ್ ನ ಕಂಪ್ಲೀಟ್ ಮಾಡೋದು ಬಿಟ್ಟು ಇವರಿಗೆ ಬೇರೆ ಆಪ್ಷನ್ ಇರಲ್ಲ. ಈಗ ಸ್ಟೋರಿ ಮತ್ತೆ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ಈ ಎಲ್ಲ ಸೈಂಟಿಸ್ಟ್ ನ ಕರ್ಕೊಂಡು ಗ್ರೇಸ್ ಗೆ ಭೇಟಿ ಮಾಡಿಸ್ತಾಳೆ. ಇಲ್ಲಿ ಗ್ರೇಸ್ ಅವರಿಗೆ ಮಿಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿ ಗ್ರೇಸ್ ಅವರಿಗೆ ಮಿಷನ್ ನ ಹೇಗೆ ಕಂಪ್ಲೀಟ್ ಮಾಡಬೇಕು, ಅಲ್ಲಿಂದ ಸ್ಯಾಂಪಲ್ಸ್ ನ ಹೇಗೆ ಕಳಿಸಬೇಕು ಮತ್ತು ಸ್ಪೇಸ್ಶಿಪ್ ನ ಹೇಗೆ ರನ್ ಮಾಡಬೇಕು ಅಂತ ಹೇಳ್ತಿರ್ತಾನೆ. ಇನ್ನು ಗ್ರೇಸ್ ಅವರಿಗೆ ಆಸ್ಟ್ರೋಫೇಸ್ ತುಂಬಾ ಡೇಂಜರಸ್, ಅದರ ಪಕ್ಕದಲ್ಲಿ ಮೆಟಲ್ ಇದ್ರೆ ಅದು ವಸ್ತುಗಳನ್ನ ಡಿಸ್ಟ್ರಾಯ್ ಮಾಡಬಹುದು ಅಂತ ಹೇಳ್ತಾನೆ. ಇಲ್ಲಿ ಗ್ರೇಸ್ ಲಿವ್ ನ ಮೀಟ್ ಆಗ್ತಾನೆ. ಲಿವ್ ಗ್ರೇಸ್ ನ ತುಂಬಾ ಹೊಗಳ್ತಾನೆ. ಆಗ ಗ್ರೇಸ್ ಲಿವ್ಗೆ ಇದು ಒನ್ ವೇ ಜರ್ನಿ ಅಂತ ಗೊತ್ತಿದ್ರು ನೀವ್ಯಾಕೆ ಇದಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಲಿವ್ ನನ್ನ ಪ್ರಾಣ ಕೊಟ್ಟು ಭೂಮಿನ ಕಾಪಾಡೋದಾದ್ರೆ ನಾನು ಅದನ್ನ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಗ್ರೇಸ್ ಆತನನ್ನ ತುಂಬಾ ಮೆಚ್ಕೋತಾನೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದೆಲ್ಲ ಗ್ರೇಸ್ ನೆನಪು ಮಾಡ್ಕೋತಿರ್ತಾನೆ. ಅವನಿಗೆ ಇಲ್ಲಿ ತಾನು ಏನು ಮಾಡ್ಬೇಕಂತ ಅರ್ಥವಾಗುತ್ತೆ. ಅದೇ ಟೈಮಲ್ಲಿ ಅಲ್ಲಿ ರಾಕಿ ಬರ್ತಾನೆ. ಇಲ್ಲಿ ರಾಕಿ ತನ್ನ ಸುತ್ತ ಕ್ರಿಸ್ಟಲ್ ನ ಒಂದು ಲೇಯರ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಅವನಿಗೆ ಆಕ್ಸಿಜನ್ ಅಂದ್ರೆ ಆಗಿರಲ್ಲ. ಆಕ್ಸಿಜನ್ ಅವನಿಗೆ ಹಾನಿಕಾರಕ ಆಗಿರುತ್ತೆ. ಇಲ್ಲಿ ರಾಕಿ ಮತ್ತು ಗ್ರೇಸ್ ತಮ್ಮ ಮಿಷನ್ ಬಗ್ಗೆ ಮಾತಾಡ್ತಾರೆ. ಆಗ ರಾಕಿ ಗ್ರೇಸ್ಗೆ ನೀನು ತುಂಬಾ ಗಲೀಜಾಗಿರ್ತೀಯ ಅಂತ ಹೇಳ್ತಾನೆ. ಏಕೆಂದ್ರೆ ಗ್ರೇಸ್ ತನ್ನ ಸ್ಪೇಸ್ಶಿಪ್ ನ ತುಂಬಾ ಗಲೀಜಾಗಿಟ್ಟಿರ್ತಾನೆ. ಈಗ ಅವನು ಸ್ಪೇಸ್ಶಿಪ್ ನ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಈಗ ಬರ್ತಾ ಬರ್ತಾ ಗ್ರೇಸ್ ಮತ್ತು ರಾಕಿ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ. ಗ್ರೇಸ್ ಅವನ ಪ್ರತಿ ಮೂಮೆಂಟ್ ನ ರೆಕಾರ್ಡ್ ಮಾಡ್ತಿರ್ತಾನೆ. ಇನ್ನು ಇವರು ಈಗ ಊಟ ಮಾಡ್ತಿರ್ತಾರೆ. ಆಗ ರಾಕಿ ತಾನು ಹೇಗೆ ಊಟ ಮಾಡ್ತೀನಂತ ಗ್ರೇಸ್ಗೆ ತೋರಿಸ್ತಾನೆ. ಇಲ್ಲಿ ರಾಕಿ ಉಲ್ಟಾ ಊಟ ಮಾಡ್ತಿರ್ತಾನೆ. ನಾವು ಬಾಯಿಂದ ಊಟ ಮಾಡಿದ್ರೆ ಅವನು ಕೆಳಗಿಂದ ಊಟ ಮಾಡ್ತಿರ್ತಾನೆ. ಇದನ್ನ ನೋಡಿ ಗ್ರೇಸ್ಗೆ ವಾಮಿಟ್ ಬರುತ್ತೆ. ಇಲ್ಲಿ ರಾಕಿ ಗ್ರೇಸ್ಗೆ ನಾವು ಒಂದೇ ಕಡೆ ಹೋಗ್ತಿದ್ರೆ ಬೇರೆ ಬೇರೆ ಯಾಕೆ ಟ್ರಾವೆಲ್ ಮಾಡೋದು, ನಾವಿಬ್ರು ಒಂದೇ ಶಿಪ್ ಅಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಆಗ ಗ್ರೇಸ್ ಕೂಡ ಆಯ್ತು ಅಂತ ಅವನನ್ನ ತನ್ನ ಶಿಪ್ ಅಲ್ಲಿ ಕರ್ಕೋತಾನೆ. ಆಕ್ಚುಲಿ ರಾಕಿ ತನ್ನ ಶಿಪ್ ಅಲ್ಲಿ ಮೆಕ್ಯಾನಿಕ್ ಆಗಿರ್ತಾನೆ. ಇನ್ನು ಇವರ ಮಿಷನ್ ಪ್ರಕಾರ ಇನ್ನೊಂದು 11 ದಿನದಲ್ಲಿ ಇವರು ತಾವು ಸಿಟಿನ ತಲುಪ್ತಿರ್ತಾರೆ. ಇಲ್ಲಿ ಗ್ರೇಸ್ ರಾಕಿಗೆ ಭೂಮಿಯ ಬೇರೆ ಬೇರೆ ಜಾಗದ ಪ್ರೊಜೆಕ್ಷನ್ ಹಾಕಿ ತೋರಿಸ್ತಿರ್ತಾನೆ. ಇಲ್ಲಿ ರಾಕಿ ಗ್ರೇಸ್ಗೆ ನನಗೆ ಮದುವೆ ಆಗಿದೆ, ನನ್ನ ಗ್ರಹದಲ್ಲಿ ನನಗೆ ಒಬ್ಬ ವೈಫ್ ಇದ್ದಾಳೆ, ನಾನು ಆಕೆ ಜೊತೆ 183 ವರ್ಷದಿಂದ ಇದ್ದೀನಿ ಅಂತ ಹೇಳ್ತಾನೆ. ಮತ್ತು ರಾಕಿ ಗ್ರೇಸ್ಗೆ ನಿನಗೆ ಮದುವೆ ಆಗಿದ್ದೇನೆ ಅಂತ ಕೇಳ್ತಾನೆ. ಆಗ ಗ್ರೇಸ್ ಇಲ್ಲ, ನನಗೆ ಒಬ್ಬ ಗರ್ಲ್ ಫ್ರೆಂಡ್ ಇದ್ಲು, ಆದ್ರೆ ನಾನು ಯಾವಾಗ್ಲೂ ಕೆಲಸದಲ್ಲಿ ಬ್ಯುಸಿ ಆಗಿರ್ತಿದ್ದೆ, ಅದಕ್ಕೆ ಆಕೆ ನನ್ನ ಬಿಟ್ಟು ಮಾರ್ಕ್ ಅನ್ನೋ ವ್ಯಕ್ತಿ ಜೊತೆ ಹೋಗ್ಬಿಟ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಕಿ ಗ್ರೇಸ್ಗೆ ನನಗೆ ಮಾರ್ಕ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಗ್ರೇಸ್ ಕೂಡ ಸ್ವಲ್ಪ ಖುಷಿ ಆಗ್ತಾನೆ. ಈಗ 11 ದಿನ ಆದ್ಮೇಲೆ ಇವರು ತಾವು ಸಿಟಿಗೆ ಬರ್ತಾರೆ. ಇಲ್ಲಿ ಇವರ ಮಿಷನ್ ಪೆಟ್ರೋವೆಲ್ ಲೈನ್ಸ್ ಮತ್ತು ಆಸ್ಟ್ರೋಫೇಸ್ ಎಲಿಮೆಂಟ್ ಸೇಮ್ ಇದನ್ನ ಅಂತ ಚೆಕ್ ಮಾಡೋದಾಗಿರುತ್ತೆ. ಈಗ ಇವರಿಬ್ಬರು ಸ್ಪೇಸ್ಶಿಪ್ ನ ತಗೊಂಡು ಹೋಗಿ ಆ ಎಲಿಮೆಂಟ್ ನ ಸ್ಯಾಂಪಲ್ ತಗೊಂಡು ಬರ್ತಾರೆ. ಇಲ್ಲಿ ಬಂದಾಗ ಗ್ರೇಸ್ ಆ ಎಲಿಮೆಂಟ್ ನ ಚೆಕ್ ಮಾಡ್ತಾನೆ. ಈಗ ಗ್ರೇಸ್ ಆ ಎಲಿಮೆಂಟ್ ನ ತಗೊಂಡು ಬಂದು ಅದನ್ನ ಟೆಸ್ಟ್ ಮಾಡ್ತಾನೆ. ಆಗ ಇವನಿಗೆ ಅದರಲ್ಲೂ ಕೂಡ ಲೈಫ್ ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅದೊಂದು ರೀತಿಯ ಬ್ಯಾಕ್ಟೀರಿಯಾ ಆಗಿರುತ್ತೆ. ಇನ್ನು ಅದು ಆಸ್ಟ್ರೋಫೇಸ್ ಜೊತೆ ಫೈಟ್ ಮಾಡ್ತಿರುತ್ತೆ. ಇದನ್ನ ನೋಡಿ ಗ್ರೇಸ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇದರಿಂದ ಅವರು ಸೂರ್ಯನ ಕಾಪಾಡಬಹುದಾಗಿರುತ್ತೆ. ಆದ್ರೆ ಇದು ಅವರಿಗೆ ಹೆವಿ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಅದಕ್ಕೆ ಅವರು ಅದು ತಾವು ಸಿಟಿ ಹತ್ರ ತುಂಬಾ ಸಿಗುತ್ತೆ, ಅದಕ್ಕೆ ಅಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಈಗ ಗ್ರೇಸ್ ರಾಕಿಗೆ ನಾನು ಈ ಮಿಷನ್ ಕಂಪ್ಲೀಟ್ ಮಾಡಿದ ಮೇಲೆ ಭೂಮಿಗೆ ವಾಪಸ್ ಹೋಗಕ್ಕಾಗಲ್ಲ, ಯಾಕಂದ್ರೆ ನನ್ನ ಹತ್ರ ಫ್ಯೂಲ್ ಕಡಿಮೆ ಇದೆ. ನನ್ನ ಫ್ಯೂಲ್ ಇಂದ ಕೇವಲ ನಾನು ತಾವು ಸಿಟಿವರೆಗೆ ಮಾತ್ರ ಹೋಗ್ಬಹುದು. ಅದಕ್ಕೆ ನಾನು ಒಂದು ಸಣ್ಣ ಸ್ಪೇಸ್ಶಿಪ್ ನಲ್ಲಿ ಈ ಎಲಿಮೆಂಟ್ ನ ಭೂಮಿಗೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇದು ರಾಕಿಗೆ ಗೊತ್ತಿರಲ್ಲ. ಇದನ್ನ ಕೇಳಿ ಅವನು ತುಂಬಾ ಬೇಜಾರಾಗ್ತಾನೆ. ಅವನು ಗ್ರೇಸ್ಗೆ ನಾನು ನಿನ್ನ ಸಾಯೋಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ. ಆಗ ಗ್ರೇಸ್ ಪರವಾಗಿಲ್ಲ, ನಮ್ಮ ಜರ್ನಿ ಇಲ್ಲಿವರೆಗೆ ಇತ್ತು, ನಾನು ನಿನ್ನ ಮೀಟ್ ಆಗಿದ್ದು ನನ್ನ ತುಂಬಾ ದೊಡ್ಡ ಅದೃಷ್ಟ ಅಂತ ಹೇಳ್ತಾನೆ. ಇನ್ನು ಗ್ರೇಸ್ ರಾಕಿಗೆ ನೀನು ಚಿಂತೆ ಮಾಡಬೇಡ, ನಮ್ಮ ಇಬ್ಬರ ಗ್ರಹ ಉಳಿಯುತ್ತೆ ಅಂತ ಹೇಳ್ತಾನೆ. ಆಗ ರಾಕಿ ಗ್ರೇಸ್ಗೆ ನೀನು ಚಿಂತೆ ಮಾಡಬೇಡ, ನನ್ನ ಹತ್ರ ಆಸ್ಟ್ರೋಫೇಸ್ ತುಂಬಾ ಇದೆ, ನಾನು ನಿನಗೆ ಅದನ್ನ ಕೊಡ್ತೀನಿ, ಅದರಿಂದ ನೀನು ಭೂಮಿಗೆ ವಾಪಸ್ ಹೋಗ್ಬೋದು ಅಂತ ಹೇಳ್ತಾನೆ.
ಆದ್ರೆ ಇದರಿಂದ ರಾಕಿ ತನ್ನ ಗ್ರಹಕ್ಕೆ ಹೋಗೋದು 6 ವರ್ಷ ಲೇಟ್ ಆಗುತ್ತೆ. ಆದ್ರೆ ಅವನು ಪರವಾಗಿಲ್ಲ, ನೀನು ಉಳಿದ್ರೆ ಸಾಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಗ್ರೇಸ್ ತುಂಬಾ ಎಮೋಷನಲ್ ಆಗ್ತಾನೆ. ಅವನಿಗೆ ಬದುಕುವ ಹೋಪ್ ಬಂದಿರುತ್ತೆ. ಅವನು ಹೋಗಿ ಗ್ರೇಸ್ ನ ಹಗ್ ಮಾಡ್ಕೋತಾನೆ. ಈಗ ಸ್ಟೋರಿ ಮತ್ತೆ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ಈವ್ ಮತ್ತು ಗ್ರೇಸ್ ನ ತೋರಿಸ್ತಾರೆ. ಇವರು ಸ್ಪೇಸ್ ಶಿಪ್ ನ ರೆಡಿ ಮಾಡಿರ್ತಾರೆ. ಇವರು ಸ್ಪೇಸ್ ಶಿಪ್ ಹತ್ರ ನಿಂತು ಮಾತಾಡ್ತಿದ್ದಾಗ ಲ್ಯಾಬ್ ಅಲ್ಲಿ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ. ಇವರು ಏನಾಯ್ತು ಅಂತ ನೋಡೋಕೆ ಆ ಕಡೆ ಓಡ್ತಾರೆ. ಈಗ ಸ್ಟೋರಿ ಮತ್ತೆ ಪಾಸ್ಟ್ ಗೆ ಬರುತ್ತೆ. ಇಲ್ಲಿ ಗ್ರೇಸ್ ಮತ್ತು ರಾಕಿ ತಾವ್ ಸಿಟಿ ಕಡೆ ಹೋಗ್ತಿರ್ತಾರೆ. ಇವರು ತಾವ್ ಸಿಟಿ ಅಟ್ಮಾಸ್ಫಿಯರ್ ಗೆ ಹೋದಾಗ ಅದು ತುಂಬಾ ಹೆವಿ ಆಗಿರುತ್ತೆ. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದರಿಂದ ಇವರ ಸ್ಪೇಸ್ ಶಿಪ್ ಡ್ಯಾಮೇಜ್ ಆಗ್ತಿರುತ್ತೆ. ಆದ್ರೂ ಗ್ರೇಸ್ ಬಿಡದೆ ಹೊರಗೆ ಹೋಗ್ತಾನೆ. ಅವನು ಅಲ್ಲಿನ ಎಲಿಮೆಂಟ್ ನ ಒಂದು ಬಾಕ್ಸ್ ಅಲ್ಲಿ ಕಲೆಕ್ಟ್ ಮಾಡ್ತಿರ್ತಾನೆ. ಆ ಬಾಕ್ಸ್ ತುಂಬಕ್ಕೆ ತುಂಬಾ ಹೊತ್ತು ಟೈಮ್ ಹಿಡಿತಿರುತ್ತೆ. ಆದ್ರೂ ಗ್ರೇಸ್ ಬಿಡದೆ ಆ ಬಾಕ್ಸ್ ನ ಫಿಲ್ ಮಾಡ್ಬೇಕಂತ ಹೊರಗೆ ಇರ್ತಾನೆ. ಈಗ ಗ್ರೇಸ್ ಬಾಕ್ಸ್ ನ ತುಂಬುತ್ತಿದ್ದಾಗ ಅವನಿಗೆ ಗಾಯವಾಗುತ್ತೆ. ಅವನು ಕೆಳಗೆ ಬೀಳ್ತಾನೆ. ಆದ್ರೆ ಅವನು ತಕ್ಷಣ ಎದ್ದು ಬಾಕ್ಸ್ ನ ಹಿಡ್ಕೊತಾನೆ. ಆಮೇಲೆ ಅವನು ಅದನ್ನ ಫಿಲ್ ಮಾಡಿ ಸ್ಪೇಸ್ ಶಿಪ್ ಒಳಗೆ ತಗೊಂಡು ಬರ್ತಾನೆ. ಈಗ ಅವರು ಸ್ಪೇಸ್ ಶಿಪ್ ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ವಾಪಸ್ ಬರ್ತಿದ್ದಾಗ ಅಲ್ಲಿನ ಅಟ್ಮಾಸ್ಫಿಯರ್ ಅವರಿಗೆ ಕೆಳಗೆ ಇಳಿತಿರುತ್ತೆ. ಅವರು ಅಲ್ಲಿಂದ ಬೇಗ ಹೊರಗೆ ಬರಬೇಕಂತ ಸ್ಪೀಡ್ ನ ಹೆಚ್ಚು ಮಾಡ್ತಾರೆ. ಅದೇ ಟೈಮಲ್ಲಿ ಅವರ ಒಂದು ಇಂಜಿನ್ ಗೆ ಬೆಂಕಿ ಹಚ್ಕೊಳ್ಳುತ್ತೆ. ಗ್ರೇಸ್ ಅದನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅಲ್ಲಿ ಎಕ್ಸ್ಪ್ಲೋಷನ್ ಆಗುತ್ತೆ. ಇದರಿಂದ ಗ್ರೇಸ್ಗೆ ಗಾಯವಾಗಿ ಅವನು ಮೂರ್ಛೆ ಹೋಗ್ತಾನೆ. ಈಗ ಸ್ಪೇಸ್ ಶಿಪ್ ಕೆಳಗೆ ಬೀಳುತ್ತಿರುತ್ತೆ. ಇದನ್ನ ನೋಡಿದ ರಾಕಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅವನು ಧೈರ್ಯ ಮಾಡಿ ತನ್ನ ಕ್ರಿಸ್ಟಲ್ ನ ಮುರಿದು ಹೊರಗೆ ಬರ್ತಾನೆ. ಈಗ ಅವನು ಸ್ಪೇಸ್ ಶಿಪ್ ನ ಆಟೋ ಪೈಲಟ್ ನಲ್ಲಿಟ್ಟು ಗ್ರೇಸ್ ನ ಒಂದು ಚೇಂಬರ್ ಒಳಗೆ ಹಾಕ್ತಾನೆ. ಅಲ್ಲಿ ಹೇಲ್ ಮೇರಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾಳೆ. ಇದೇ ಟೈಮಲ್ಲಿ ಸ್ಟೋರಿ ಈಗ ಪಾಸ್ಟ್ ಗೆ ಹೋಗುತ್ತೆ. ಇನ್ನು 2 ದಿನದಲ್ಲಿ ಹೇಲ್ ಮೇರಿ ಪ್ರಾಜೆಕ್ಟ್ ನ ಲಾಂಚ್ ಮಾಡೋದಾಗಿರುತ್ತೆ. ಆದ್ರೆ ಇಲ್ಲಿ ಮೇನ್ ಸೈಂಟಿಸ್ಟ್ ನ ಟೀಮ್ ಎಕ್ಸ್ಪ್ಲೋಷನ್ ನಲ್ಲಿ ಸತ್ತೋಗಿರ್ತಾರೆ. ಆಗ ಇವರು ಆ ಸ್ಪೇಸ್ ಶಿಪ್ ನಲ್ಲಿ ಯಾರು ಹೋಗ್ತಾರೆ ಅಂತ ಟೆನ್ಷನ್ ತಗೋತಿರ್ತಾರೆ. ಆಗ ಅವರ ಕಣ್ಣು ಗ್ರೇಸ್ ಮೇಲೆ ಬೀಳುತ್ತೆ. ಅವರು ಗ್ರೇಸ್ಗೆ ನೀನೇ ಸ್ಪೇಸ್ ಶಿಪ್ ಗೆ ಹೋಗು ಅಂತ ಹೇಳ್ತಾರೆ. ಆದ್ರೆ ಗ್ರೇಸ್ ಇಲ್ಲ, ನಾನು ಹೋಗಕ್ಕಾಗಲ್ಲ, ಯಾಕಂದ್ರೆ ನಾನು ಆಸ್ಟ್ರೋನಾಟ್ ಅಲ್ಲ, ನಾನೊಬ್ಬ ಸೈಂಟಿಸ್ಟ್ ಅಂತ ಹೇಳ್ತಾನೆ. ಆದ್ರೆ ಅವರು ಗ್ರೇಸ್ ನ ಕನ್ವಿನ್ಸ್ ಮಾಡ್ತಾರೆ. ನಿನಗೆ ಮಿಷನ್ ಬಗ್ಗೆ ಎಲ್ಲ ಗೊತ್ತು ಮತ್ತು ನೀನು ಸ್ಮಾರ್ಟ್ ಕೂಡ ಇದೆಯಾ, ನೀನು ಹೇಗಾದ್ರೂ ಮಾಡಿ ಈ ಮಿಷನ್ ನ ಕಂಪ್ಲೀಟ್ ಮಾಡ್ತೀಯಾ, ನೀನೇ ಹೋಗು ಅಂತ ಹೇಳ್ತಾರೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇಲ್ಲಿ ಗ್ರೇಸ್ಗೆ ಎಚ್ಚರಿಕೆ ಆಗಿರುತ್ತೆ. ಇಲ್ಲಿ ಮೇರಿ ಅವನಿಗೆ ನೀವು ಟೆನ್ಷನ್ ತಗೊಳ್ಳೋ ಅವಸರ ಇಲ್ಲ, ಈಗ ಸ್ಪೇಸ್ ಶಿಪ್ ಕಂಟ್ರೋಲ್ ನಲ್ಲಿದೆ ಅಂತ ಹೇಳ್ತಾಳೆ. ಈಗ ಗ್ರೇಸ್ ರಾಕಿಯಲ್ಲಿ ಅಂತ ಅವನನ್ನ ನೋಡೋಕೆ ಹೋಗ್ತಾನೆ. ಅವನ ಬಾಡಿಯಿಂದ ಮಣ್ಣಿನ ತರ ಪದಾರ್ಥ ಕೆಳಗೆ ಬೀಳುತ್ತಿರುತ್ತೆ. ಇನ್ನು ರಾಕಿ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಅಂದ್ರೆ ಅವನು ಸತ್ತೋಗಿರ್ತಾನೆ. ಇದನ್ನ ನೋಡಿ ಗ್ರೇಸ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ರಾಕಿ ಗ್ರೇಸ್ ನ ಕಾಪಾಡಕ್ಕೆ ಹೋಗಿ ತನ್ನ ಪ್ರಾಣವನ್ನ ಕೊಟ್ಟಿರ್ತಾನೆ. ಈಗ ಗ್ರೇಸ್ ತಾವು ಕಲೆಕ್ಟ್ ಮಾಡಿದ ಎಲಿಮೆಂಟ್ ನ ಟೆಸ್ಟ್ ಮಾಡ್ತಾರೆ. ಆಗ ಅದು ಆಸ್ಟ್ರೋಫೇಸ್ ನ ಡಿಸ್ಟ್ರಾಯ್ ಮಾಡ್ತಿರುತ್ತೆ. ಈಗ ಗ್ರೇಸ್ಗೆ ಈ ಎಲಿಮೆಂಟ್ ನಿಂದ ನಾವು ಸೂರ್ಯನ ಕಾಪಾಡಬಹುದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಆ ಪದಾರ್ಥಕ್ಕೆ ಪ್ರೆಡೇಟರ್ ಅಂತ ಹೆಸರಿಡ್ತಾನೆ. ಯಾಕಂದ್ರೆ ಅದು ಆಸ್ಟ್ರೋಫೇಸ್ ನ ಡಿಸ್ಟ್ರಾಯ್ ಮಾಡ್ತಿರುತ್ತೆ. ಈಗ ಅವನು ತುಂಬಾ ಸ್ಯಾಂಪಲ್ಸ್ ನ ರೆಡಿ ಮಾಡಿ ಅದನ್ನ ರಾಕಿ ಪ್ಲಾನೆಟ್ ಮತ್ತು ಭೂಮಿಗೆ ಕಳಿಸೋಕೆ ರೆಡಿ ಮಾಡ್ತಾನೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ಗ್ರೇಸ್ಗೆ ರಾಕಿ ಪ್ಲಾನೆಟ್ ಗೆ ಹೇಗೆ ಹೋಗ್ಬೇಕಂತ ಗೊತ್ತಾಗಲ್ಲ. ಆಗ ಅವನು ರಾಕಿ ಸ್ಪೇಸ್ ಶಿಪ್ ಗೆ ಹೋಗಿ ಅದನ್ನ ಆಟೋ ಪೈಲಟ್ ನಲ್ಲಿಟ್ಟು ರಾಕಿ ಗ್ರಹಕ್ಕೆ ಕಳಿಸ್ಬೇಕಂತ ಯೋಚನೆ ಮಾಡ್ತಾನೆ. ಈಗ ಅವನು ಎಲ್ಲಾ ಸ್ಯಾಂಪಲ್ಸ್ ನ ರೆಡಿ ಮಾಡಿದ ಮೇಲೆ ರಾಕಿ ಡೆಡ್ ಬಾಡಿ ಹತ್ರ ಮಲ್ಕೊಂಡಿರ್ತಾನೆ. ಆಗ ಅಚಾನಕ್ ಆಗಿ ರಾಕಿಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಅವನು ಮತ್ತೆ ಜೀವಂತ ಆಗಿರ್ತಾನೆ. ಇದನ್ನ ನೋಡಿ ಗ್ರೇಸ್ಗೆ ತುಂಬಾ ಖುಷಿ ಆಗುತ್ತೆ. ಅವನು ತಕ್ಷಣ ರಾಕಿನ ಹಗ್ ಮಾಡ್ಕೋತಾನೆ. ಈಗ ಗ್ರೇಸ್ ರಾಕಿಗೆ ತಾನು ರೆಡಿ ಮಾಡಿದ ಎಲಿಮೆಂಟ್ ನ ತೋರಿಸ್ತಾನೆ. ಇದರಿಂದ ಅವರು ತುಂಬಾ ಖುಷಿ ಆಗ್ತಾರೆ. ಯಾಕಂದ್ರೆ ಈಗ ಅವರ ಮಿಷನ್ ಕಂಪ್ಲೀಟ್ ಆಗಿರುತ್ತೆ. ಈಗ ಅವರು ಆ ಎಲಿಮೆಂಟ್ ನ ತಗೊಂಡು ರಾಕಿ ಸ್ಪೇಸ್ ಶಿಪ್ ಒಳಗೆ ಹೋಗ್ತಾರೆ. ಇದು ಪೂರ್ತಿಯಾಗಿ ಕ್ರಿಸ್ಟಲ್ ನಿಂದ ರೆಡಿ ಆಗಿರುತ್ತೆ. ಇದನ್ನ ನೋಡಿ ಗ್ರೇಸ್ ತುಂಬಾ ಇಂಪ್ರೆಸ್ ಆಗ್ತಾನೆ. ಈಗ ಸ್ಟೋರಿ ಮತ್ತೆ ಪಾಸ್ಟ್ ಗೆ ಬರುತ್ತೆ. ಇಲ್ಲಿ ಗ್ರೇಸ್ ಇವ್ ಮುಂದೆ ಇರ್ತಾನೆ. ಇವ್ ಗ್ರೇಸ್ಗೆ ನೀನು ಮಿಷನ್ ಗೆ ಹೋಗು ಅಂತ ಕನ್ವಿನ್ಸ್ ಮಾಡ್ತಿರ್ತಾಳೆ. ಆದ್ರೆ ಗ್ರೇಸ್ ಮಾತ್ರ ಕೇಳ್ತಿರಲ್ಲ. ಅವನು ನಾನು ಅಲ್ಲಿ ಹೋಗಲ್ಲ, ನಾನು ಆಸ್ಟ್ರೋನಾಟ್ ಅಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೆ ಇವ್ ಅವನಿಗೆ ನೀನು ಹೋಗ್ಲೇಬೇಕು, ಯಾಕಂದ್ರೆ ನೀನೇ ಭೂಮಿಯ ಲಾಸ್ಟ್ ಹೋಪ್ ಅಂತ ಹೇಳ್ತಾಳೆ. ಆದ್ರೆ ಗ್ರೇಸ್ ನಾನು ಮಿಷನ್ ಗೆ ಹೋಗಲ್ಲ ಅಂತ ಅಲ್ಲಿಂದ ಓಡೋಗೋಕೆ ಟ್ರೈ ಮಾಡ್ತಾನೆ. ಆಗ ಸೆಕ್ಯೂರಿಟಿ ಗಾರ್ಡ್ ಅವನನ್ನ ಇಟ್ಕೋತಾರೆ. ಈಗ ಅವರು ಗ್ರೇಸ್ ನ ಮೂರ್ಛೆ ಹೋಗುವಂತೆ ಮಾಡಿ ಸ್ಪೇಸ್ ಶಿಪ್ ನಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಅವನಿಗೆ ಎಚ್ಚರಿಕೆ ಆದಾಗ ಏನು ನೆನಪಿರಲ್ಲ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇಲ್ಲಿ ಗ್ರೇಸ್ ಮತ್ತು ರಾಕಿ ತುಂಬಾ ಎಮೋಷನಲ್ ಆಗ್ತಿರ್ತಾರೆ. ಯಾಕಂದ್ರೆ ಈಗ ಅವರು ಬೇರೆ ಆಗೋ ಟೈಮ್ ಬಂದಿರುತ್ತೆ. ಇನ್ನು ಮುಂದೆ ನಾವು ಒಬ್ಬರನ್ನೊಬ್ಬರು ನೋಡೋಕ್ಕಾಗಲ್ಲ ಅಂತ ಮಾತಾಡ್ತಿರ್ತಾರೆ. ಆದ್ರೂ ಅವರ ಮಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಅವರು ಒಬ್ಬರನ್ನೊಬ್ಬರನ್ನ ಹಗ್ ಮಾಡ್ಕೊಂಡು ಬಾಯ್ ಮಾಡ್ತಾರೆ. ಆಮೇಲೆ ತಮ್ಮ ಸ್ಪೇಸ್ ಶಿಪ್ ನಲ್ಲಿ ಕೂತು ತಮ್ಮ ಗ್ರಹದ ಕಡೆ ಹೋಗ್ತಾರೆ. ಈಗ ಸ್ಟೋರಿ 11 ತಿಂಗಳು ಮುಂದೆ ಹೋಗುತ್ತೆ. ಗ್ರೇಸ್ ತನ್ನ ಸ್ಪೇಸ್ ಶಿಪ್ ನಲ್ಲಿ ಕೂತು ಭೂಮಿಗೆ ಬರ್ತಿರ್ತಾನೆ. ಆಗ ಅವನ ಸ್ಪೇಸ್ ಶಿಪ್ ನಲ್ಲಿ ಒಂದು ಅಲಾರಾಮ್ ಹೊಡ್ಕೊಳ್ಳುತ್ತೆ. ಅವನು ಅದು ಏನು ಅಂತ ಚೆಕ್ ಮಾಡಿದಾಗ ಅವನಿಗೆ ಪ್ರಿಡೇಟರ್ ಸ್ಯಾಂಪಲ್ ಮತ್ತು ಆಸ್ಟ್ರೋಫೇಸ್ ಸ್ಯಾಂಪಲ್ ಒಂದೇ ಕಡೆ ಇದೆ ಅಂತ ಗೊತ್ತಾಗುತ್ತೆ. ಪ್ರಿಡೇಟರ್ ಸ್ಯಾಂಪಲ್ ಆಸ್ಟ್ರೋಫೇಸ್ ಸ್ಯಾಂಪಲ್ ಜೊತೆ ಸೇರ್ಕೊಂಡು ಅದನ್ನ ಡಿಸ್ಟ್ರಾಯ್ ಮಾಡ್ತಿರ್ತಾರೆ. ಅದಕ್ಕೆ ಅವನು ಅದರ ಎರಡನ್ನ ಬೇರೆ ಮಾಡಿ ಸೇಫ್ ಆಗಿರ್ತಾನೆ. ಮತ್ತು ಅದನ್ನ ಹೇಗೆ ಯೂಸ್ ಮಾಡಬೇಕು ಏನು ಅಂತ ಪೂರ್ತಿ ಇನ್ಫಾರ್ಮೇಶನ್ ನ ಒಂದು ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾನೆ. ಯಾಕಂದ್ರೆ ಭೂಮಿಗೆ ಆ ಸ್ಯಾಂಪಲ್ಸ್ ಗಳು ಹೋದಾಗ ಅದನ್ನ ಹೇಗೆ ಯೂಸ್ ಮಾಡ್ಬೇಕಂತ ಸೈಂಟಿಸ್ಟ್ ಗೆ ಗೊತ್ತಾಗಬೇಕಂತ ಅದನ್ನ ರೆಕಾರ್ಡ್ ಮಾಡಿರ್ತಾನೆ. ಇಲ್ಲಿ ಗ್ರೇಸ್ಗೆ ಇನ್ನೊಂದು ಡೌಟ್ ಬರುತ್ತೆ. ಇದೇ ಪ್ರಾಬ್ಲಮ್ ರಾಕಿ ಸ್ಪೇಸ್ ಶಿಪ್ ನಲ್ಲೂ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಈಗ ಅವನು ರಾಕಿನ ಕಾಪಾಡಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಅವನು ರಾಕಿನ ಕಾಪಾಡಕ್ಕೆ ಹೋದ್ರೆ ಅವನು ಭೂಮಿಗೆ ವಾಪಸ್ ಬರೋಕ್ಕಾಗಲ್ಲ. ಇದು ತುಂಬಾ ದೊಡ್ಡ ನಿರ್ಧಾರವಾಗಿರುತ್ತೆ. ಆದ್ರೂ ಅವನು ತಡ ಮಾಡದೆ ರಾಕಿನ ಕಾಪಾಡಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಈಗ ಅವನು ಪ್ರಿಡೇಟರ್ ಸ್ಯಾಂಪಲ್ಸ್ ನ ಕ್ಯಾಪ್ಸೂಲ್ ನಲ್ಲಿ ಹಾಕಿ ಅದನ್ನ ಭೂಮಿಗೆ ಕಳಿಸ್ತಾನೆ. ಆಮೇಲೆ ಅವನು ತನ್ನ ಸ್ಪೇಸ್ ಶಿಪ್ ನ ಡೈರೆಕ್ಷನ್ ಚೇಂಜ್ ಮಾಡಿ ರಾಕಿ ಕಡೆ ಹೋಗ್ತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಗ್ರೇಸ್ ರಾಕಿನ ಹೋಗಿ ಮೀಟ್ ಆಗ್ತಾನೆ. ಅವನಿಗೆ ಅವನ ಫೇಸ್ ಶಿಪ್ ಕಾಣುತ್ತೆ.
ಈಗ ಗ್ರೇಸ್ ತನ್ನ ಸೂಟ್ ಹಾಕೊಂಡು ರಾಕಿ ಸ್ಪೇಸ್ಶಿಪ್ ಕಡೆ ಹೋಗ್ತಾನೆ. ಇಲ್ಲಿ ರಾಕಿ ಅವನನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ, ಏಕೆಂದ್ರೆ ಇಬ್ಬರು ಬೆಸ್ಟ್ ಫ್ರೆಂಡ್ ಈಗ ಮತ್ತೆ ಸಿಕ್ಕಿರ್ತಾರೆ. ಈಗ 26 ವರ್ಷಗಳ ನಂತರ ಭೂಮಿನ ತೋರಿಸ್ತಾರೆ. ಇಲ್ಲಿ ಇವಿರ್ತಾಳೆ. ಸೂರ್ಯನ ಮೇಲೆ ಅಸ್ಟ್ರೋಫೇಸ್ ಆಗಿದ್ದರಿಂದ ಭೂಮಿಯ ವಾತಾವರಣ ಚೇಂಜ್ ಆಗ್ತಿರುತ್ತೆ. ಇಲ್ಲಿ ಐಸೇಸ್ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ಈಗ ಗ್ರೇಸ್ ಕಳಿಸಿದ ಸ್ಯಾಂಪಲ್ ಭೂಮಿಗೆ ತಲುಪಿರುತ್ತೆ. ಇವರು ಈಗ ಅಸ್ಟ್ರೋಫೇಸ್ ನ ಡಿಸ್ಟ್ರಾಯ್ ಮಾಡೋ ಕಾರ್ಯದಲ್ಲಿ ತೊಡಗ್ತಾರೆ. ಮೆಲ್ಲಗೆ ಭೂಮಿಯ ವಾತಾವರಣ ಚೆನ್ನಾಗಾಗ್ತಿರುತ್ತೆ. ಇನ್ನು ಇವ್ಗೆ ಗ್ರೇಸ್ ಕಳಿಸಿದ ವಿಡಿಯೋ ಕೂಡ ಸಿಗುತ್ತೆ. ಅದರಲ್ಲಿ ಆತ ರಾಕಿ ಬಗ್ಗೆ ಮಾತಾಡ್ತಿರ್ತಾನೆ. ಇದನ್ನು ನೋಡಿ ಇವ್ ತುಂಬಾ ಖುಷಿ ಆಗ್ತಾಳೆ. ಈಗ ಸೀನ್ ಗ್ರೇಸ್ ಕಡೆ ಶಿಫ್ಟ್ ಆಗುತ್ತೆ. ಇವನು ರಾಕಿ ಜೊತೆ ಅರಿನಾ ಪ್ಲಾನೆಟ್ ಗೆ ಹೋಗಿರ್ತಾನೆ. ಇಲ್ಲಿ ರಾಕಿ ಗ್ರೇಸ್ಗಾಗಿ ಭೂಮಿ ತರ ವಾತಾವರಣ ಇರೋ ಒಂದು ಪ್ಲೇಸ್ ನ ರೆಡಿ ಮಾಡಿರ್ತಾನೆ. ಇನ್ನು ಅವನು ಗ್ರೇಸ್ ಸ್ಪೇಸ್ಶಿಪ್ ನ ಕೂಡ ರೆಡಿ ಮಾಡ್ತಾನೆ. ನೀನು ಭೂಮಿಗೆ ಇಷ್ಟ ಆದ್ರೆ ಹೋಗ್ಬೋದು ಅಂತ ಹೇಳ್ತಾನೆ. ಆದ್ರೆ ಗ್ರೇಸ್ ನಾನು ಯೋಚನೆ ಮಾಡ್ತೀನಿ, ಸದ್ಯ ಅಂತೂ ನಾನು ಹೋಗಲ್ಲ, ನಾನು ಹೋಗುವಾಗ ನಿನಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಗ್ರೇಸ್ ರಾಕಿ ಜೊತೆ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇವರಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.